ಸುನಿಲ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಜವಾಗ್ಲೂ ಒಂದು ವಾಟರ್ ಎಮರ್ಜೆನ್ಸಿ ನಮ್ಮ ಸ್ಟೇಟ್ನಲ್ಲಿ ಈಗ ತಲೆದೂರಿದೆ. ರಾಜ್ಯ ಸರ್ಕಾರ ಪ್ರಬಲವಾದಂತಹ ವಾದವನ್ನು ಮಂಡಿಸಿದ್ರೂ ಕೂಡ ಮತ್ತೊಮ್ಮೆ ಹಿನ್ನಡೆ ಆಗಿರುವಂಥದ್ದು CWMAನಲ್ಲಿ. ಸೊ ಈಗ ರಾಜ್ಯ ಸರ್ಕಾರದ ಮುಂದಿರುವಂತಹ ಆಪ್ಷನ್ಸ್ ಏನು ಸರ್, ಲೀಗಲಿ ಮಾತಾಡೋ ಹಾಗಿದ್ರೆ? ಖಂಡಿತ ರಾಜ್ಯ ಸರ್ಕಾರ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಅಪೀಲ್ ಅನ್ನ ಫೈಲ್ ಮಾಡಬಹುದು. ನಮ್ಮ ಎಲ್ಲ ವಾದವನ್ನು ಕೂಡ ಅವರು ತಿರಸ್ಕರಿಸಿದ್ದಾರೆ. ಕಾವೇರಿ ವಾಟರ್ ರೆಗ್ಯುಲೇಷನ್ ಅಥಾರಿಟಿ ಮುಂದೆ ಹೋದಾಗ ಅವರು 3500 ಕ್ಯೂಸೆಕ್ಸ್ ಬಿಡಿ ಅಂತ ಹೇಳಿದ್ರು. ಅದನ್ನ ಚಾಲೆಂಜ್ ಮಾಡಿ CWMA ಮುಂದೆ ಹೋದ್ವಿ. ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಕೂಡ ವಸ್ತುಸ್ಥಿತಿಯನ್ನ ಬಿಟ್ಟು ನಮ್ಗೆ ಕುಡಿಲಿಕ್ಕೆ ಬಹಳಷ್ಟು ಕಷ್ಟ ಇದೆ, ನಮ್ಮ ಎಲ್ಲಾ ಜಲಾಶಯಗಳಲ್ಲಿ ಬಹಳಷ್ಟು ನೀರಿನ ಮಟ್ಟ ತುಂಬಾ ತಳಮಟ್ಟಕ್ಕೆ ಬಂದಿದೆ, ಆದ್ರೂ ಕೂಡ ಅಲ್ಲಿ ತಮಿಳುನಾಡಿನ ರೈತರು ಕೇಳ್ತಿರುವಂತದ್ದು ಇರಿಗೇಷನ್ ಪರ್ಪಸ್ ಅಂದ್ರೆ ವ್ಯವಸಾಯಕ್ಕೆ ಕೇಳ್ತಿದ್ದಾರೆ, ಬಟ್ ನಮ್ಮಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ಆದ್ರೂ ಕೂಡ ನೀವು ನಮ್ಗೆ ಫೋರ್ಸ್ ಮಾಡಿ 3000 ಕ್ಯೂಸೆಕ್ಸ್ ನ ಪ್ರತಿ ದಿವಸ 15 ದಿವಸ ಬಿಡಬೇಕು ಅಂತ ಹೇಳಿದ್ದು ಬಹಳಷ್ಟು ಮಾರಕ ಮತ್ತು ದುರದೃಷ್ಟಕರವಾದಂತ ವಿಚಾರ. ಹಾಗಾಗಿ ಇದು ವಸ್ತುಸ್ಥಿತಿ ಅಧ್ಯಯನ ಮಾಡ್ಲಿಕ್ಕೆ ಒಂದು ಕಮಿಟಿಯನ್ನು ತಾವು ಸೆಟಪ್ ಮಾಡಿ, ಒಂದು ಸ್ಪೆಷಲ್ ಒಂದು ಟೀಮ್ ಅನ್ನ ಸೆಟಪ್ ಮಾಡಿ ಅವರು ವಸ್ತುಸ್ಥಿತಿಯನ್ನ ಅಧ್ಯಯನ ಮಾಡಿ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರಲಿ, ಆಮೇಲೆ ತಾವು ತೀರ್ಮಾನ ಕೊಡಿ, ಅಲ್ಲಿವರೆಗೂ ಇದಕ್ಕೊಂದು ಸ್ಟೇ ಕೊಡಿ ಅಂತ ಹೇಳಿ ಪ್ರಬಲವಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಇಮಿಡಿಯೇಟ್ ಆಗಿ ಅಪೀಲ್ ಅನ್ನ ಹಾಕ್ಬೋದು. ಓಕೆ, ಈಗಾಗಲೇ ರಾಜ್ಯ ಸರ್ಕಾರ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದೆ ಸರ್. ಅಕಸ್ಮಾತ್ ಏನಾದರೂ ಸುಪ್ರೀಂ ಕೋರ್ಟ್ ಇದು ನೀರಿಗೆ ಸಂಬಂಧಪಟ್ಟಂತಹ ವಿಷಯ CWMAನಲ್ಲೇ ಇದು ತೀರ್ಮಾನ ಆಗಲಿ ಅಂತಂದ್ರೆ ಆಗೇನಾಗುತ್ತೆ ಸರ್? ಆ ತರ ಹೇಳುವಂತ ಸಾಧ್ಯತೆ ಬಹಳ ಕಮ್ಮಿ ಇದೆ. ನಾವು ಸುಪ್ರೀಂ ಕೋರ್ಟ್ಗೆ ಏನು ಮನದಟ್ಟು ಮಾಡಬೇಕು ಅಂದ್ರೆ, ಈಗ CWRA ವಾಟರ್ ಕಾವೇರಿ ವಾಟರ್ ರೆಗ್ಯುಲೇಟರಿ ಅಥಾರಿಟಿ ಮತ್ತು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇಬ್ಬರೂ ಕೂಡ ಈ ಕಾವೇರಿ ಜಲಾನಯನ ಪ್ರದೇಶಗಳಿಗೆ ಎಲ್ಲೂ ಕೂಡ ಅವರು ಭೇಟಿ ಕೊಟ್ಟಿಲ್ಲ. ಮತ್ತೆ ಈ ವರ್ಷ ಇಡೀ ಕರ್ನಾಟಕದಲ್ಲಿ ನಮ್ಮಲ್ಲಿರೋ 31 ಜಿಲ್ಲೆಗಳಲ್ಲಿ 21 ಜಿಲ್ಲೆಗಳಲ್ಲಿ ನಮ್ಗೆ ಆಲ್ರೆಡಿ ಬರ ಇದೆ. ಬಹಳಷ್ಟು ದುರದೃಷ್ಟವಾದಂತಹ ಪರಿಸ್ಥಿತಿ ಇದೆ. ನಮಗೆ ಬರ ಇರೋ ಪರಿಸ್ಥಿತಿನಲ್ಲೂ ಕುಡಿಲಿಕ್ಕೆ ಕಷ್ಟ ಆಗ್ತಿದ್ದಾಗ ಮೈಸೂರು, ಮಂಡ್ಯ, ಮದ್ದೂರು ಮತ್ತು ಬೆಂಗಳೂರು ಭಾಗದಲ್ಲಿ ತುಂಬಾ ನೀರಿನ ಅಭಾವ ಇರೋದ್ರಿಂದ ನಮ್ಮ ಸ್ಪೆಷಲ್ ಕನ್ಸಿಡರೇಷನ್ ಮಾಡಿ ತಾವೊಂದು ಟೀಮ್ ಅನ್ನ ಸೆಟಪ್ ಮಾಡಿ ಒಂದು ವಿಸಿಟ್ ಮಾಡಿ, ನಿಮ್ಮ ಸ್ಪೆಷಲ್ ಟೀಮ್ ವಾಟರ್ ಡಿಪಾರ್ಟ್ಮೆಂಟ್ ಇಂದ ಟೀಮ್ ವಿಸಿಟ್ ಮಾಡಲಿ, ವಸ್ತುಸ್ಥಿತಿ ಅಧ್ಯಯನ ಮಾಡಿ ರಿಪೋರ್ಟ್ ಕೊಟ್ಟಿದ್ರೆ ಬೇರೆ ವಿಚಾರ. ಬಟ್ CWRA ಮತ್ತು CWMA ಎಲ್ಲೂ ಕೂಡ ಸ್ಪಾಟ್ ವಿಸಿಟ್ ಯಾರು ಮಾಡಿಲ್ಲ. ಹಾಗಾಗಿ ವಸ್ತುಸ್ಥಿತಿ ಅಧ್ಯಯನ ಮಾಡದೇ ಇರೋದ್ರಿಂದ ನಾವು ನಿಮ್ಮ ಅಂಗಳಕ್ಕೆ ಬಂದಿದ್ದೀವಿ. ನೀವೀಗ ಸುಪ್ರೀಂ ಕೋರ್ಟ್ ಅಧಿಕಾರ ಇದೆ, 2 ರಾಜ್ಯದ ಚೀಫ್ ಸೆಕ್ರೆಟರಿಗಳು ಮತ್ತು ಸೆಂಟ್ರಲ್ ವಾಟರ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳಿಗೆ ಹೋಗಿ ಸ್ಪಾಟ್ ವಿಸಿಟ್ ಮಾಡಿ ಅಲ್ಲಿರುವಂತ ತಮಿಳುನಾಡು ಜಲಾಶಯ, ನಮ್ಮಲ್ಲಿರೋ ಜಲಾಶಯದ ನೀರು ವಸ್ತುಸ್ಥಿತಿ ಏನಿದೆ ನಮ್ಗೆ ರಿಪೋರ್ಟ್ ಕೊಡಿ ಅಂತ ಹೇಳಿ ಆಗತ್ಯ ತಾವು ತೀರ್ಮಾನ ತಗೊಳ್ಳಿ. ಅವಾಗ ನ್ಯಾಯಯುತವಾಗಿ 2 ರಾಜ್ಯಗಳಿಗೂ ನ್ಯಾಯ ಕೊಟ್ಟಂಗಾಗತ್ತೆ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ಪರ ಆಗುವಂತ ಸಾಧ್ಯತೆ ಹೆಚ್ಚಿದೆ. ಸರ್, ಈಗ ಬೇಸಿಕ್ ಅದೇ ಅಲ್ವಾ ಸರ್, ಒಂದು ಟೆಕ್ನಿಕಲ್ ಅನಾಲಿಸಿಸ್ ಆಗಬೇಕು, ಒಂದು ಸರ್ವೆ ಆಗಬೇಕು, ನ್ಯೂಟ್ರಲ್ ಪಾರ್ಟಿ ಬಂದು 2 ರಾಜ್ಯಗಳ ಜಲಾಶಯಗಳನ್ನ ಪರಿಶೀಲಿಸಿ ನಂತರ ಈ ಆದೇಶವನ್ನ ಮಾಡಬೇಕು. ಆದ್ರೆ ಏಕಾಏಕಿ ಬರೀ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅಥವಾ ಅವ್ರ ವಾದ ಪ್ರಬಲವಾಗಿತ್ತು ಅಂತ ಒಂದೇ ಒಂದು ಕಾರಣಕ್ಕೆ ಈ ರೀತಿಯಾದಂತಹ ಒಂದು ವೆರಿ ಟ್ರಾಜಿಕಲ್ ಡಿಸಿಷನ್ ಕೊಡುವಂಥದ್ದು ಎಷ್ಟು ಸರಿ ಸರ್? ತುಂಬಾ ತಪ್ಪು. ಇದು ಇಡೀ ರಾಜ್ಯದ ಜನರ ಹಿತಾಸಕ್ತಿಗೆ ಮಾರ್ಕ್ ಆಗಿದೆ. ನಮ್ಮಲ್ಲಿ ಕುಡಿಲಿಕ್ಕೆ ಬಹಳ ಕಷ್ಟ, ನೀರಿನ ಅಭಾವ ಇದೆ. ನಾಳೆ ಕುಡಿಲಿಕ್ಕೆ ನೀರಿಲ್ಲ ಅಂದಾಗ ನಾಳೆ ಬಹಳಷ್ಟು ಕಷ್ಟ ಆಗಿ ಜನರು ದಂಗೆ ಎದ್ದು ಸರ್ಕಾರದ ವಿರುದ್ಧ ದಂಗೆ ಎದ್ದೋಳುವಂತ ಸಾಧ್ಯತೆ ಇದೆ. ಮತ್ತು ಇಡೀ ದೇಶಕ್ಕೆ IT ಕ್ಯಾಪಿಟಲ್ ಬೆಂಗಳೂರಿಗೆ ಕನಿಷ್ಠ ಪಕ್ಷ 30 TMC 40 TMC ಕುಡಿಲಿಕ್ಕೆ ನೀರು ಬೇಕಾಗ್ತದೆ. ಹಾಗಿದ್ದಾಗ ಇದು ಈ ಎಲ್ಲ ವಿಚಾರಗಳನ್ನು ಈ CWMAನವರು ಇದು ಯಾವುದು ಕೂಡ ಗಣನೆಗೆ ತಗೊಂಡಿಲ್ಲ. ಅದು ತಾವು ಹೇಳಿದಂಗೆ ಟೆಕ್ನಿಕಲ್ ಅಸೆಸ್ಮೆಂಟ್ ರಿಪೋರ್ಟ್ ಅಥವಾ ಟೆಕ್ನಿಕಲ್ ಕಮಿಟಿ ಕೂಡ ಒಂದು ವಿಸಿಟ್ ಮಾಡಿಲ್ಲ. ಎಲ್ಲ ಲೋಪದೋಷಗಳು ಇರೋದ್ರಿಂದ ಸುಪ್ರೀಂ ಕೋರ್ಟ್ ಖಂಡಿತವಾಗ್ಲೂ ಎಲ್ಲವನ್ನು ಪರಿಗಣನೆ ಮಾಡಿ ಒಂದು ಸ್ಪಾಟ್ ಅಸೆಸ್ಮೆಂಟ್ ಮತ್ತು ಒಂದು ಫೀಲ್ಡ್ ವಿಸಿಟ್ ಒಂದು ಆರ್ಡರ್ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಇದರಲ್ಲಿ ಮುನ್ನಡೆ ಆಗುವಂತ ಸಾಧ್ಯತೆ ಹೆಚ್ಚು. ಈಗ CWMA ಆದೇಶವನ್ನ ಕೊಟ್ಟಿದೆ. ಸೊ ಈ ಒಂದು ಆದೇಶವನ್ನ ರಾಜ್ಯ ಸರ್ಕಾರ ಪಾಲಿಸದೇ ಇದ್ರೆ ಅಥವಾ ಉಲ್ಲಂಘನೆ ಮಾಡಿದ್ರೆ ಈ ಆದೇಶವನ್ನ ಏನಾಗುತ್ತೆ ಲೀಗಲಿ ಒಂದು ಪಕ್ಷ ಈ ಆದೇಶವನ್ನು ಪಾಲನೆ ಮಾಡಿಲ್ಲ ಅಂದ್ರೆ ಇವ್ರ ಮೇಲೆ ಕಂಟೆಂಪ್ಟ್ ಅನ್ನ ಸುಪ್ರೀಂ ಕೋರ್ಟ್ ನಲ್ಲಿ ತಮಿಳುನಾಡು ಸರ್ಕಾರದವರು ಅಥವಾ ಈ CWMA ಅಧಿಕಾರಿಗಳು ಇನಿಷಿಯೇಟ್ ಮಾಡ್ತಾರೆ. ಮತ್ತೆ ಇದು ಬಾಲ್ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗುತ್ತೆ. ಆಗ ಕೂಡ ನಮ್ಮ ವಸ್ತುಸ್ಥಿತಿಯನ್ನ ನಾವು ಮಾಡಬಹುದು. ಮತ್ತು ಸುಪ್ರೀಂ ಕೋರ್ಟ್ ನ ಅನೇಕ ತೀರ್ಪುಗಳು ಕೂಡ ಹೇಳುತ್ತೆ, ಯಾವ ತೀರ್ಪನ್ನ ಕೊಟ್ಟಾಗ ಆ ತೀರ್ಪನ್ನ ನಾವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನಮ್ಮ ಕೈಲಿ ಆಗಲ್ಲ ಅನ್ನೋದಾದ್ರೆ ಅದು ಕಂಟೆಂಪ್ಟ್ ಕೂಡ ಆಗೋದಿಲ್ಲ. ನಾವು ಈಗ ನಮ್ಮ ಜನರ ಹಿತಾಸಕ್ತಿ ಕಾಪಾಡಬೇಕು. ಕುಡಿಯ ನೀರಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಡ್ಬೇಕಾ ಅಥವಾ ತಮಿಳುನಾಡು ರೈತರಿಗೆ ಅವ್ರಿಗೆ ವ್ಯವಸಾಯ ಮಾಡ್ಲಿಕ್ಕೆ ಆದ್ಯತೆ ಕೊಡ್ಬೇಕಾ? ವ್ಯವಸಾಯ 1 ವರ್ಷ ಇಲ್ಲಾಂದ್ರೆ ಬರೋ ವರ್ಷ ಮಾಡಬಹುದು, ಆದ್ರೆ ಕುಡಿಯಕ್ಕೆ ನೀರೇ ಇಲ್ಲ ಅಂದ್ರೆ ಜನ ನೀರಿಲ್ಲದೆ ಸತ್ರೆ ಅದರಂತ ದುರದೃಷ್ಟಕರವಾದ ವಿಚಾರ ಎಲ್ಲೂ ಬರಬಾರ್ದು. ಹಾಗಾಗಿ ಎಲ್ಲ ಅಂಶಗಳನ್ನ ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ಗೆ ಗಮನಕ್ಕೆ ತಂದು ಕಂಟೆಂಪ್ಟ್ ಆಗೋದಿಲ್ಲ, ಏನೂ ಆಗೋದಿಲ್ಲ, ಪ್ರಬಲವಾಗಿ ಅವ್ರಿಗೆ ಮನವರಿಕೆಯನ್ನ ಮಾಡಿಕೊಟ್ಟು ನಮ್ಮ ಇಡೀ ರಾಜ್ಯದ ಜನರ ಹಿತಾಸಕ್ತಿಯಿಂದ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ದಯವಿಟ್ಟು ನಮ್ಗೆ ಫೋರ್ಸ್ ಮಾಡಿ ಅಂತ ಹೇಳಿ ಅಲ್ಲಿ ಕನ್ವಿನ್ಸ್ ಮಾಡಿದ್ರೆ ಖಂಡಿತ ಒಂದು ಒಳ್ಳೆ ಆದೇಶ ಆಗುವಂತ ಸಾಧ್ಯತೆ ಇದೆ. ಈಗ ಒಂದು ಬೇಸಿಕ್ ನೆಸೆಸಿಟಿ ಸರ್, ಇನ್ಫ್ಯಾಕ್ಟ್ ಜೀವ ಉಳಿಬೇಕು ಅಂತಂದ್ರೆ ನೀರು ಬೇಕೇ ಬೇಕು. ಕೃಷಿಗೆ ಅಲ್ಲಿ ನೀರು ಕೊಡ್ತಾರೆ, ಆದ್ರೆ ಇಲ್ಲಿ ಜನರಿಗೆ ಕುಡಿಯೋದಕ್ಕೆ ನೀರು ಕೊಡಲ್ಲ ಅಂತಂದ್ರೆ ಇದೇನು ಯಾವ ರೀತಿಯಾದಂತಹ ಒಂದು ಇಂಪಾರ್ಷಿಯಲ್ ಡಿಸಿಷನ್ ಇದು ಅಂತ ಮೇಲ್ ಕೂತ್ಕೊಂಡಿರುವಂತಹ ದೆಹಲಿಯಲ್ಲಿರುವಂತಹ ಅಧಿಕಾರಿಗಳು ತೆಗೆದುಕೊಳ್ಳುವಂಥದ್ದು?
ಖಂಡಿತ ದುರದೃಷ್ಟಕರವಾದಂತಹ ಇದು ತೀರ್ಪು. ಮತ್ತು ಅವರೆಲ್ಲೂ ಕೂಡ ಅಧ್ಯಯನ ಮಾಡಿಲ್ಲ, ವಸ್ತುಸ್ಥಿತಿ ಬಗ್ಗೆ ಗೊತ್ತಿಲ್ಲ. Exactly. ರಾಜ್ಯ ಸರ್ಕಾರ ಯಾಕೆ ಇದನ್ನ ಕೇಳ್ತಾ ಇದೆ, ಕುಡಿಯೋ ನೀರು ಪ್ರಾಮುಖ್ಯತೆ ಕೊಡ್ಬೇಕಾ, ಕೃಷಿಗೆ ಪ್ರಾಮುಖ್ಯತೆ ಕೊಡ್ಬೇಕಾ, ಅಷ್ಟು ಅರ್ಥ ಮಾಡ್ಕೊಂಡು ಕಾಮನ್ ಸೆನ್ಸ್ ಇಲ್ದಿರುವಂತ ಅಧಿಕಾರಿಗಳು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೂತಿದ್ದಾರೆ. ಈಗ ನಮ್ಮ ರಾಜ್ಯದಲ್ಲಿ ಕೂಡ ನಮ್ಮ ರಾಜ್ಯ ಸರ್ಕಾರ ನಮ್ಮ ಎಂಪಿಗಳನ್ನೆಲ್ಲ ಸ್ವಲ್ಪ ಕಾನ್ಫಿಡೆನ್ಸ್ ತಗೋಬೇಕು. ಕುಮಾರಸ್ವಾಮಿ ಅವರಿದ್ದಾರೆ, ಬೇರೆ ಬೇರೆ ಪಕ್ಷಗಳ ಎಲ್ಲ ಎಂಪಿಗಳನ್ನ ಕಾನ್ಫಿಡೆನ್ಸ್ ತಗೊಂಡು ಒಂದು ನಿಯೋಗವನ್ನು ಪ್ರಧಾನಿ ಮಂತ್ರಿಗಳ ತಗೊಂಡು ಹೋಗ್ಬೇಕು. ಅಲ್ಲೂ ಭೇಟಿ ಮಾಡಿ ನಮ್ಮ ವಸ್ತುಸ್ಥಿತಿ, ನಮ್ಮ ವಿಚಾರಗಳನ್ನ ತುಂಬಾ ಪ್ರಬಲವಾಗಿ ಮಂಡಿಸಿದ್ರೆ, ಖಂಡಿತವಾಗ್ಲೂ ನಾವು ಪ್ರೆಷರ್ ಹಾಕಿದ್ರೆ ಈ ಆದೇಶಗಳನ್ನ ಮಾರ್ಪಾಡಾಗುವಂತ ಸಾಧ್ಯತೆ ಬಹಳಷ್ಟಿದೆ. ಈಗಾಗಲೇ ಪೊಲಿಟಿಕಲ್ ಬ್ಲೇಮ್ ಗೇಮ್ ಶುರು ಆಗಿದೆ ಸರ್. ಈಗ ಒಂದ್ ಕಡೆ ರಾಜ್ಯ ಸರ್ಕಾರ ಕರೆಕ್ಟ್ ಆಗಿ ವಾದ ಮಾಡಿಲ್ಲ ಅಂತ ವಿಪಕ್ಷಗಳು ದೂರ್ತಾ ಇದ್ದಾರೆ, ಇನ್ನೊಂದ್ ಕಡೆ ರಾಜ್ಯ ಸರ್ಕಾರ ಪ್ರಧಾನಮಂತ್ರಿಗಳ ಬಳಿ ಸರ್ವಪಕ್ಷ ನಿಯೋಗ ಹೋದಂತಹ ಸಂದರ್ಭದಲ್ಲಿ ನೀವು ಮಾತಾಡಿ ಅಂತ ಹೇಳ್ತಿದ್ದಾರೆ. ಸೊ ಪ್ರಧಾನಮಂತ್ರಿಗಳು ಇಂಟರ್ಫಿಯರ್ ಆದ್ರೆ ಈ ಒಂದು ಮ್ಯಾಟರ್ಗೆ ಇದಕ್ಕೆ ಒಂದು ಸೊಲ್ಯೂಷನ್ ಸಿಗಬಹುದಾ ಅಂತ? ಖಂಡಿತ ಆಗುತ್ತೆ. ಯಾಕಂದ್ರೆ ಇಡೀ ದೇಶಕ್ಕೆ ಒಬ್ಬರೇ ಪ್ರಧಾನಮಂತ್ರಿಗಳು ಇದ್ದಾಗ ಆ ಪ್ರಧಾನಮಂತ್ರಿಗಳು ಬರೀ ಒಂದು ಪಕ್ಷಕ್ಕೆ ಸೀಮಿತ ಆಗೋದಿಲ್ಲ, ಇಡೀ ದೇಶದ ಪ್ರಧಾನಮಂತ್ರಿಗಳಾಗಿರ್ತಾರೆ. ಎಲ್ಲ ರಾಜ್ಯಗಳ ಹಿತಾಸಕ್ತಿಯನ್ನು ಅವ್ರು ಕಾಪಾಡಬೇಕಾಗ್ತದೆ. ಹಾಗಾಗಿ ಅವ್ರ ಹತ್ರ ಹೋದಾಗ, ಮತ್ತು ಸೆಂಟ್ರಲ್ ವಾಟರ್ ರಿಸೋರ್ಸ್ ಮಿನಿಸ್ಟರ್ ಇರ್ತಾರೆ, ಗೃಹ ಸಚಿವರು ಇರ್ತಾರೆ, ಅವ್ರ ಹತ್ರ ಹೋಗಿ ನೋಡಿ ಸ್ವಾಮಿ, ಈ ತರ ವಸ್ತುಸ್ಥಿತಿ ಇದೆ, ನೀವು ನಮ್ಮನ್ನ ಕುಡಿಯ ನೀರು ಬಿಟ್ಬಿಡಿ ಅಂದ್ರೆ ನಾಳೆ ನಮ್ಮ ಜನ ಬರಗಾಲದಿಂದ ಆಲ್ರೆಡಿ ಬರ ಇದೆ. 21 ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ಬರ ಇದೆ. ಈಗ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೋಬೇಕು, ಮತ್ತೆ ನೀರಿಲ್ಲ ಅಂದ್ರೆ ಮತ್ತೆ ಬೆಂಗಳೂರು ಇಟ್ ಕಮ್ಸ್ ಟು ಸ್ಟ್ಯಾಂಡ್ ಸ್ಟಿಲ್, ಸ್ತಬ್ಧವಾಗಿ ನಿಂತು ಬರುತ್ತೆ ನಾಳೆ ದಿವಸ. ನೀರಿಲ್ಲ ಅಂದ್ರೆ ಎಲ್ಲ ಕಂಪನಿಗಳು ಮುಚ್ತಾ ಹೋಗ್ತವೆ, ಎಕಾನಮಿ ಗೇಟ್ ಬೀಳ್ತದೆ, ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಗೇಟ್ ಬೀಳುತ್ತೆ. ಹಾಗಾಗಿ ತಾವು ಇದ್ರ ಮೇಲೆ ಇಂಟರ್ಫಿಯರ್ ಆಗಿ ತಾವು ಪ್ರಧಾನಮಂತ್ರಿ ಇದ್ದೀರಿ ಅಂದ್ರೆ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಇಂಟರ್ಫಿಯರ್ ಆಗುತ್ತೆ. ಮತ್ತು ಬಿಜೆಪಿ ಎಂಪಿಗಳನ್ನು ಕೂಡ ಕಾನ್ಫಿಡೆನ್ಸ್ ತಗೊಂಡು, ಜೆಡಿಎಸ್ ಅವರು ಕಾನ್ಫಿಡೆನ್ಸ್ ತಗೊಂಡು, ಇದು ನಮ್ಮ ಪಕ್ಷ ಭೇದವನ್ನು ಮರೆತು ಇದು ನಮ್ಮ ರಾಜ್ಯದ ಹಿತಾಸಕ್ತಿ, ರಾಜ್ಯಕ್ಕೋಸ್ಕರ ನಾವೆಲ್ಲ ಇದೀವಿ ಅಂತ ಫೈಟ್ ಮಾಡಿದ್ರೆ ಖಂಡಿತವಾಗ್ಲೂ ಪ್ರೆಷರ್ ಹಾಕ್ಬೋದು. ಮತ್ತು ಪ್ರಧಾನಮಂತ್ರಿಗೂ ಕೂಡ ಇಂಟರ್ಫಿಯರೆನ್ಸ್ ಆಗುವಂತ ಹೆಚ್ಚು ಸಾಧ್ಯತೆ ಇದೆ. ಓಕೆ, ಪ್ರಧಾನಮಂತ್ರಿಗಳ ಇಂಟರ್ಫಿಯರೆನ್ಸ್ ಆದಂತಹ ಸಂದರ್ಭದಲ್ಲಿ ಈ ಡಿಸಿಷನ್ ಏನಿದೆ ಇದನ್ನ ಬೈಪಾಸ್ ಮಾಡ್ಬೋದಾ ಸರ್? ಸರ್ಪಾಸ್ ಮಾಡಿ ಹೋಗ್ಬೋದಾ? ಖಂಡಿತ ಪ್ರಧಾನಮಂತ್ರಿಗಳು ಒಂದು ಪಕ್ಷ ಇಂಟರ್ಫಿಯರ್ ಆದ್ರೆ ಏನ್ ಮಾಡ್ತಾರೆ, ತಮಿಳುನಾಡಿನ ಮುಖ್ಯಮಂತ್ರಿ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆದು ಇಬ್ಬರನ್ನು ಕೂಡಿಸ್ಕೊಂಡು ಒಂದು ಟೀಮ್ ಅನ್ನ ಕಳಿಸಿದೀವಿ. ನೋಡಿ, ಟೀಮ್ ರಿಪೋರ್ಟ್ ಈಗ ಬಂದಿದೆ, ತಮಿಳುನಾಡು ವಿಚಾರ ಹಿಂಗಿದೆ, ಕೃಷಿಗೆ ತಾವು ಕೇಳ್ತಿದ್ದೀರಿ, ಕರ್ನಾಟಕದಲ್ಲಿ ಕುಡಿಲಿಕ್ಕೆ ಸಮಸ್ಯೆ ಆಗ್ತಿದೆ, ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್ ಇದೆ, ಬೆಂಗಳೂರಿಗೂ ಬಹಳ ಆಘಾತಕಾರಿ ಅಂತ ಏಟ್ ಬೀಳ್ತಾ ಇದೆ. ಹಾಗಾಗಿ ನಾನು ನಿಮ್ಮಿಬ್ಬರು ಮುಖ್ಯಮಂತ್ರಿಗಳು ಮನವಿ ಮಾಡ್ತಾ ಇದ್ದೀನಿ, ಸ್ವಲ್ಪ ಮಾಡ್ಕೊಳ್ಳಿ, ಮಳೆ ಹೆಚ್ಚಿಗೆ ಬಿದ್ದಾಗ ನಿಮ್ಗೆ ಹೆಚ್ಚಿಗೆ ನೀರು ಬಿಡಿಸ್ಲಿಕ್ಕೆ ನಾನು ಅವಕಾಶ ಕೊಡ್ತೀನಿ ಅಂತ ಹೇಳಿ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಕಾನ್ಫಿಡೆನ್ಸ್ ತಗೊಂಡು ಅವ್ರು ಏನಾದ್ರೂ ಕನ್ವಿನ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಈಸಿಯಾಗಿ ಬಗೆಹರಿಸಬಹುದು. ಮತ್ತು ಇದನ್ನ ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತ ನಮ್ಮ ಕಂಪಲ್ಷನ್ ಯಾವುದೂ ಇಲ್ಲ ಸರ್. ಈಗ ಈ ಒಂದು ಬೋರ್ಡ್ ಇದೆಯಲ್ಲ, CWMA ಅಥವಾ CWRC, ಆಗ್ಲೇ ವಾಟಾಳ್ ನಾಗರಾಜ್ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಇದನ್ನು ವಜಾ ಮಾಡಬೇಕು, ಎರಡು ರಾಜ್ಯದ ಮುಖ್ಯಮಂತ್ರಿಗಳು ಕೂತು ಒಂದು ಜಂಟಿಯಾಗಿ ನಿರ್ಧಾರವನ್ನ ತೆಗೆದುಕೊಂಡು ವಜಾ ಮಾಡಬೇಕು. ಯಾಕಂದ್ರೆ ದೆಹಲಿಯಲ್ಲಿ ಕೂತಿರೋರಿಗೆ ಇಲ್ಲಿರೋ ಡ್ಯಾಮ್ನಲ್ಲಿ ಎಷ್ಟು ನೀರಿದೆ, ಯಾವ ಭಾಗದಲ್ಲಿ ನೀರಿನ ಕೊರತೆ ಇದೆ ಏನು ಗೊತ್ತಿರುತ್ತೆ, ವಜಾ ಮಾಡಬೇಕು ಅಂತ. ಸೊ ಬಹುಶಃ ಆ ಥರ ಏನಾದರೂ ಆಗಬಹುದಾ ಎರಡು ರಾಜ್ಯಗಳು ಒಂದು ಕೋಆರ್ಡಿನೇಷನ್ಗೆ ಬಂದಂತಹ ಸಂದರ್ಭದಲ್ಲಿ? ಖಂಡಿತ. ಈಗ ಸುಪ್ರೀಂ ಕೋರ್ಟ್ ನ ತೀರ್ಪಾದ ಮೇಲೇನೆ ಈ CWRA ಮತ್ತು CWMA ಎರಡು ಕೂಡ ರಚನೆ ಆಗಿರೋದೇ ಸುಪ್ರೀಂ ಕೋರ್ಟ್ ನ ತೀರ್ಪಿನ ಆದ್ಮೇಲೆ. ಈಗ ಯಾವಾಗ್ಲೂ ಕೂಡ ಎರಡು ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಮತ್ತು ಮುಖ್ಯಮಂತ್ರಿಗಳು ಇರ್ತಾರೆ. ಸೊ ಅವರಿಬ್ಬರ ಮಧ್ಯದಲ್ಲಿ ಹೊಂದಾಣಿಕೆ ಆಗೋದಿಲ್ಲ ಅಂತ ಹೇಳಿ ಇದು CWRA ಮತ್ತು CWMA ನ ಸುಪ್ರೀಂ ಕೋರ್ಟ್ ಕ್ರಿಯೇಟ್ ಮಾಡಿದೆ. ಬಟ್ ಒಂದು ಪಕ್ಷ ಈ CWRA ಮತ್ತು CWMA ನವರು ಅವರು ಈ ಎರಡು ರಾಜ್ಯಗಳ ಹಿತಾಸಕ್ತಿಯನ್ನ ಬಿಟ್ಟು ವೈಯಕ್ತಿಕವಾಗಿ ರಾಜಕೀಯ ಹಿತಾಸಕ್ತಿಯಿಂದ ಆದೇಶಗಳು ಪಾಸ್ ಮಾಡ್ತಾ ಇದ್ದಾರೆ, ಇಷ್ಟ ಬಂದಂಗೆ ನೆಗ್ಲಿಜೆಂಟ್ ಆರ್ಡರ್ ಪಾಸ್ ಮಾಡ್ತಾರೆ, ವಸ್ತುಸ್ಥಿತಿ ಅಧ್ಯಯನ ಮಾಡೋದಿಲ್ಲ, ಟೆಕ್ನಿಕಲ್ ಅಸೆಸ್ಮೆಂಟ್ ಪಡೆಯೋದಿಲ್ಲ ಅನ್ನೋದಾದ್ರೆ ಖಂಡಿತ ನಮ್ಮ ರಾಜ್ಯ ಸರ್ಕಾರದವರು ಒಂದು ಅಪ್ಲಿಕೇಶನ್ ಅನ್ನು ಸುಪ್ರೀಂ ಕೋರ್ಟ್ ಹಾಕಿ ದಯವಿಟ್ಟು ನೀವು ಅದನ್ನು ವಜಾ ಮಾಡಿ. ಯಾವ ಉದ್ದೇಶಕ್ಕೋಸ್ಕರ ನೀವು ಕ್ರಿಯೇಟ್ ಮಾಡಿದಿರಿ, ಎರಡೂ ರಾಜ್ಯಗಳ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳ ಜೊತೆ ಸಮನ್ವಯವನ್ನು ತಗೊಂಡು ಎರಡೂ ರಾಜ್ಯಗಳ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ತಾವು ಸೃಷ್ಟಿ ಮಾಡಿದ್ರೆ ಅದು ನಮ್ಮ ಹಿತಾಸಕ್ತಿಗೆ ಮಾರಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗವ್ರು ಬೇಡ, ಅವ್ರು ಪಾಸ್ ಮಾಡೋ ಆದೇಶಕ್ಕೆ ನಾವು ತಲೆ ಬೊಗ್ಸೋದಿಲ್ಲ, ನಮಗೆ ಏನೇ ಇದ್ರು ನ್ಯಾಯಾಲಯದಲ್ಲಿ ನಾವು ತೀರ್ಪನ್ನು ತಗೋತೀವಿ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿ ವಜಾ ಮಾಡ್ಲಿಕ್ಕೂ ಕೂಡ ನಾವು ಮನವಿ ಮಾಡಬಹುದು. ಆಗ ಸುಪ್ರೀಂ ಕೋರ್ಟ್ ಅದನ್ನ ಪರಿಗಣನೆಗೆ ತಗೊಳುತ್ತೆ. ಈಗ ಸರ್, ನಂದು ಒಂದು ಪರ್ಸನಲ್ ಕ್ಯೂರಿಯಾಸಿಟಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮ್ಮ ಪ್ರಕಾರ ಸರ್, ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತಂದ್ರೆ ಈ ಒಂದು ಕಾವೇರಿ ನೀರಿನ ವಿವಾದಕ್ಕೆ ಸಂಬಂಧಪಟ್ಟಂತೆ ಏನಾಗಿರ್ಬೋದು ಸರ್? ನೋಡಿ ಸರ್, ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ನಾವು ಎಲ್ಲೋ ಒಂದ್ ಕಡೆ ಮಾಡ್ಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತದೆ. ಯಾಕಂದ್ರೆ ಕಾವೇರಿ ಜಲಾನಯನ ಪ್ರದೇಶಗಳು ಅಲ್ಲಿ ತಮಿಳುನಾಡು ಮತ್ತು ಕರ್ನಾಟಕ ಎರಡು ರಾಜ್ಯಗಳ ಮಧ್ಯೆ ಹಂಚಿ ಹೋಗಿರೋದ್ರಿಂದ ಎರಡೂ ರೈತರು ಕೂಡ ಬರೀ ಮಳೆಯನ್ನ ನಂಬಿಕೊಂಡು ಅವರು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಮಳೆ ಹೆಚ್ಚಾದ್ರೆ ಎಲ್ಲೂ ಸಮಸ್ಯೆ ಬರೋದಿಲ್ಲ. ಮಳೆ ಶಾರ್ಟೇಜ್ ಬಂತು ಅನ್ನೋದಾದ್ರೆ ಆ ರೈತರು ದುಡ್ಡು ನೀರು ಬೇಕು ಅಂತಾರೆ, ನಮ್ಮ ರೈತರು ನೀರು ಬೇಕು ಅಂತಾರೆ. ಹಾಗಾಗಿ ಶಾಶ್ವತವಾದ ಒಂದು ಪರಿಹಾರ ಏನು ಅಂದ್ರೆ ತಾವೊಂದು ಸಜೆಷನ್ ಕೊಟ್ಟಂಗೆ ಒಂದು ಒಳ್ಳೆ ಕಮಿಟಿಯನ್ನು ಮಾಡಿ, ಯಾವಾಗ ಸಮಸ್ಯೆ ಸೃಷ್ಟಿ ಆಗುತ್ತೆ ಆಗ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಮಾಡ್ಕೊಳ್ಳಿ, ಎರಡೂ ರಾಜ್ಯ
ರಾಜ್ಯಗಳ ಪ್ರತಿನಿಧಿಗಳು ಆ ಜಲಾನಯನ ಪ್ರದೇಶಗಳನ್ನ ವಿಸಿಟ್ ಮಾಡಿ ಆಗ ಮುಖ್ಯಮಂತ್ರಿಗಳು ಈ ಎರಡೂ ರಾಜ್ಯಗಳ ಪ್ರಜೆಗಳ ಹಿತದೃಷ್ಟಿಯಿಂದ ತೀರ್ಮಾನ ತಗೊಂಡ್ರೆ ಅದು ಶಾಶ್ವತವಾದಂತ ಒಂದು ಪರಿಹಾರ ಆಗ್ತದೆ. ಆಗ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಸಮನ್ವಯ, ಎರಡೂ ರಾಜ್ಯಗಳ ಜನಗಳ ಜೊತೆ ಒಂದು ಸಮನ್ವಯತೆ ಎರಡೂ ಬೆಳೆಯುತ್ತೆ. ಈ ಅಧಿಕಾರಿಗಳಿಗೆ ಕೊಟ್ಟು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೂತ್ಕೊಂಡು ಇಷ್ಟ ಬಂದಂಗೆ ಆದೇಶ ಪಾಸ್ ಮಾಡಿ ನಮ್ಮಲ್ಲಿ ಕಚ್ಚಾಡುವಂತ ಪರಿಸ್ಥಿತಿ ಬರಬಾರ್ದು. ಹಾಗಾಗಿ ಈ ಎರಡು ಮುಖ್ಯಮಂತ್ರಿಗಳು ಕೂತು ಅದನ್ನ ಚರ್ಚೆ ಮಾಡಿದ್ರೆ ಅದನ್ನ ಶಾಶ್ವತವಾದಂತ ಪರಿಹಾರ ಬರುತ್ತೆ. ಈ ಕೊನೆಯದಾಗಿ ಸರ್, ಈಗ ನೀವು ಹೇಳ್ದಂಗೆ ಈ ಎರಡು ಮುಖ್ಯಮಂತ್ರಿಗಳು ಕುತ್ಕೊಂಡು ಮಾತಾಡುವಂಥದ್ದು ಒಂದು ಹೈಪೋಥೆಟಿಕಲ್ ಸಿಚುವೇಶನ್, ಅದು ಕಷ್ಟ ಸಾಧ್ಯ ಅಂತ ಬಹುಶಃ ಈಗಿನ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಅದನ್ನೇ ಹೇಳ್ಬೋದು. ಆದರೆ ಈ ಡಿಸ್ಟ್ರೆಸ್ ಫಾರ್ಮುಲಾ ಅಂತ ಇದೆಯಲ್ಲ ಸರ್, ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಮಳೆ ಕೊರತೆ ಆದರೆ ಅಷ್ಟು ಪ್ರಮಾಣದ ನೀರನ್ನು ಕಡಿಮೆ ಹರಿಸಬಹುದು ಬೇಕಿದ್ರೆ, ಈ ರೀತಿಯಾಗಿ ಇದಕ್ಕೂ ಒಂದು ಕ್ಲಾರಿಟಿ ಇಲ್ವಲ್ಲ ಸರ್? ಇದುವರೆಗೂ ಇಷ್ಟು ವರ್ಷಗಳಾಯಿತು, ಇಷ್ಟು ದಶಕ ಆಯಿತು, ಒಂದು ಕ್ಲಾರಿಟಿ ಇಲ್ವಲ್ಲ ಈ ಒಂದು ಡಿಸ್ಟ್ರೆಸ್ ಫಾರ್ಮುಲಾಗೂ ಕೂಡ ಅಂತ. ಖಂಡಿತ ಆ ಡಿಸ್ಟ್ರೆಸ್ ಫಾರ್ಮುಲಾದಲ್ಲಿ ಏನ್ ಸಮಸ್ಯೆ ಆಗಿದೆಯೋ ಆ ಸಮಸ್ಯೆಯನ್ನು ಕೂಡ ನಮ್ಮ ರಾಜ್ಯ ಸರ್ಕಾರದವರು ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಅಪೀಲ್ ಅನ್ನ ಪಿಟಿಷನ್ ಅನ್ನ ಫೈಲ್ ಮಾಡಿ ಚಾಲೆಂಜ್ ಅನ್ನು ಮಾಡಿದ್ರು. ಫಾರ್ ಎಕ್ಸಾಂಪಲ್ ಮಳೆ ಇದ್ದಂತ ಸಂದರ್ಭದಲ್ಲಿ ನಾವು ಈ ತರ ಹಂಚಿಕೆ ಮಾಡ್ಕೋತೀವಿ, ಒಂದು ಪಕ್ಷ ಮಳೆ ಇಲ್ಲ, ಆಗ ಏನ್ ಮಾಡ್ಬೇಕು? ನೀವು ಕೊಟ್ಟಿರೋ ಫಾರ್ಮುಲಾ ಪ್ರಕಾರ ನಮ್ಗೆ ವರ್ಕೌಟ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಡಿಸ್ಟ್ರೆಸ್ ಇದ್ದಾಗ, ಮಳೆ ಇಲ್ಲದೆ ಇದ್ದಾಗ ಆಗ ಒಂದು ಕಮಿಟಿಯನ್ನ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮಾಡಿ ನಮ್ಮ ರಾಜ್ಯದ ಎಕ್ಸ್ಪರ್ಟ್ಸು, ಕೇಂದ್ರದ ಎಕ್ಸ್ಪರ್ಟ್ಸು ಆ ಸ್ಥಳಗಳಿಗೆ ವಿಸಿಟ್ ಮಾಡಿ ಅವ್ರು ಕೊಡುವಂತ ರಿಪೋರ್ಟ್ ಆಧಾರದ ಮೇಲೆ ಅವಾಗ ಬೇಕಾದ್ರೆ ಡಿಸ್ಟ್ರೆಸ್ ಫಾರ್ಮುಲಾ ವರ್ಕೌಟ್ ಮಾಡೋಣ. ಅದ್ಬಿಟ್ಟು ನೀವು ಮೆಕ್ಯಾನಿಕಲಿ ಕ್ಯಾಲ್ಕುಲೇಷನ್ ಮಾಡಿರುವಂತ ತಪ್ಪು ಅಂತ ಹೇಳಿ ಆ ಡಿಸ್ಟ್ರೆಸ್ ಫಾರ್ಮುಲಾನು ಕೂಡ ನಾವು ಚಾಲೆಂಜ್ ಮಾಡೋಣ. ಅದು ಕೂಡ ಪ್ರಾಸೆಸ್ ಅಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದವರು ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ರೈಟ್ ಸರ್, ವಿಸ್ತೃತವಾಗಿ ಮಾತನಾಡಿದ್ರಿ, ಎಷ್ಟೋ ಮಾಹಿತಿಯನ್ನು ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.